ಹಂಗಾಗಿ ಟೊಮೆಟೊ ಬೆಲೆ ಕುಸಿಯೋದಕ್ಕೆ ಕಾರಣ ಆಯಿತು 15 ಮೇಲೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಪುಟ್ಟಲಾಕ್ಸ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಫೆಬ್ರವರಿ ತಿಂಗಳಲ್ಲಿ ಟೊಮೊಟೊ ಬೆಲೆ ಇರುತ್ತೋ ಇಲ್ಲವೋ ಅನ್ನೋದ್ರ ಬಗ್ಗೆ ನಮ್ಮ KN ಮಂಡಿ ಮಾಲೀಕರಾದ ಪ್ರಕಾಶ್ ಹತ್ರ ಹೆಚ್ಚಿನ ಮಾಹಿತಿ ಪಡೆದಿದ್ದೀವಿ. ದಯವಿಟ್ಟು ಈ ವಿಡಿಯೋ ಫುಲ್ ನೋಡಿ. ನಿಮಗೆ ಇಷ್ಟವಾದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಏನು ಅನಿಸು ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರು ನೋಡ್ತಾರೆ ನಮ್ಮ ಚಾನಲ್ನ, ಇನ್ನೂ ಅನೇಕ ವೀಡಿಯೋಸ್ ಮಾಡ್ತಾ ಇರ್ತೀವಿ. ಈಗ ಬನ್ನಿ KN ಮಂಡಿ ಮಾಲೀಕರಾದ ಪ್ರಕಾಶ್ ಹತ್ರ ಮಾತಾಡಿ ಹೆಚ್ಚಿನ ಮಾಹಿತಿ ಪಡೆಯೋಣ. ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇನ್ನೊಬ್ಬ ರೈತರಿಗೆ ಶೇರ್ ಮಾಡಿ. ಬನ್ನಿ ಇವಾಗ ಮಾತಾಡೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರಗಳು. ತುಂಬ ಜನ ರೈತರು ಯೂಟ್ಯೂಬ್ನಲ್ಲಿ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಹತ್ರ ಹೆಚ್ಚಿನ ಮಾಹಿತಿ ಪಡೆಯೋದಕ್ಕೆ ನಾವು ಬಂದಿದ್ದೀವಿ ಅಣ್ಣ. ಅಣ್ಣ ಮೊದಲನೇ ಕ್ವಶನೆ, ಯಾವ ಕಡೆ ಹೆಚ್ಚಾಗಿ ಟೊಮೊಟೊವನ್ನು ಬೆಳೆದಿದ್ದಾರೆ ಅಣ್ಣ? ಈಗೆಲ್ಲ ಬರ್ತಾ ಇರೋದು ಆಂಧ್ರದ. ఇప్పుడు ఏం టమాటా వస్తూ ఉందో అంతా అనంతపూర్ వేరేది, ఆంధ్రాది వస్తూ ఉంది. మా కర్ణాటకದ 10% ఉంటుంది. ಈಗ ಜನವರಿ ತಿಂಗಳಲ್ಲಿ ಟೊಮೊಟೊ ಬೆಲೆ ತೀರಾ ಕಡಿಮೆ ಆಗಲು ಕಾರಣವೇನಣ್ಣ? ಏನು ಇವಾಗ ಕಡಿಮೆ ಅಂತೇಳಿ ಏನು ನಾವು ಹೇಳ್ತಾ ಇದ್ದೀರಿ, ಟೊಮಾಟೊ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದೆ. ಜೊತೆಗೆ ಯಥೇಚ್ಛವಾಗಿ ಎಲ್ಲ ಕಡೆ ಟೊಮಾಟೊ ಐತೆ. ಈಗೇನಾಗಿದೆ, ಛತ್ತೀಸ್ಗಢ ಆಗ್ಬೋದು, ಕಲ್ಕತ್ತಾಗೆ ಬೇರೆ ಬೇರೆ ಕಡೆಯಿಂದ ಕಲ್ಕತ್ತಾಗೆ ಹೋಗ್ತಾ ಇದೆ, ಒರಿಸ್ಸಾಗೆ ಹೋಗ್ತಾ ಇದೆ, ಅಲ್ಲೆಲ್ಲ ಎಲ್ಲ ಕಡೆ ಲೋಕಲ್ ಐತೆ ಮಾಲ್. ಹಂಗಾಗಿ ಟೊಮೆಟೊ ಬೆಲೆ ಕುಸಿಯೋದಕ್ಕೆ ಕಾರಣ ಆಯಿತು. ಇನ್ನೊಂದೇನೆಂದರೆ ತಮಿಳ್ನಾಡಲ್ಲಿ ಸ್ವಲ್ಪ ಮಾಲ್ ಇದೆ, ತಮಿಳ್ನಾಡು ಗಿರಾಕಿ ಸರಿಯಾಗಿ ಬರಲಿಲ್ಲ, ಹಂಗಾಗಿ ಸ್ವಲ್ಪ ಕುಸಿದಿದೆ. ఇప్పుడు ఏమి జనవరినెల్ల టమాటా రేట్ డౌన్ అయ్యేదాని కారణము బయట అన్ని జాగాల్లోనూ మాల్ దొరుకుతూ ఉంది. అట్లయిపోయి టమాటాకి రేట్ దొరకలేదు. మెయిన్ తమిళనాడులో మాల్ కొంచెము ఉంది, దానికోసం టమాటాకి ರೇಟ್ రాలేదు. ಈಗ ಕೋಲಾರ ಭಾಗದಲ್ಲಿ ಟೊಮೊಟೊ ಎಷ್ಟು % ಬೆಳೆಯುತ್ತಿದ್ದಾರೆ ರೈತರು ಅಂದಾಜು ಹೇಳಿ ಅಣ್ಣ? ಈಗ ಕೋಲಾರಲ್ಲಿ ತೀರಾ ಕಡಿಮೆ ಇದೆ, ಏನು ಒಂದು 10-15% ಇರ್ಬೋದು ಅಷ್ಟೇ. యథేచ్ఛವಾಗಿ ಏನು టమాటా ಇಲ್ಲ. ఇప్పుడు ఏం కోలార్లో కర్ణాటక భాగంలో టమాటాలు వస్తూ ఉండే 10-15% ఉంటుంది, ಹೆಚ್ಚಿಗೆ లేదు అనిపిస్తూ ఉంది. ಈ ಒಂದು ಟೊಮೊಟೊ ತೋಟ ಎಷ್ಟು ದಿನದ ಕ್ರಾಪ್ ಸರ್? ಈಗ ಸರ್ ಇದು ಬಂದು 45 ಡೇಸ್ 50 ಡೇಸ್ ಆಗಿದೆ. 45 ಡೇಸ್. ಈಗ ಈ ಒಂದು ನೀವು ನಿಮ್ಮ ತೋಟದಲ್ಲಿ ಒಂದು ವೈರಸ್ ಬಂದಿಲ್ಲ ಇಲ್ಲಿ ಗಂಟ? ಬಂದಿಲ್ಲ ಸರ್. ಒಂದು ವೈರಸ್ ಇಲ್ಲ, ಅಂಗಮಾರಿ ಅಂಗಮಾರಿ ಏನೂ ಇಲ್ಲ ಸರ್. ನೀವು ಏನೇನು ಮಾಡಿದ್ರ ಸರ್ ಸ್ಟಾರ್ಟಿಂಗ್ ಇಂದ? ಯಾವ ರೀತಿ ಮೇಂಟೈನ್ ಮಾಡಿದ್ರ? ವಾರಕ್ಕೆ ಒಂದ್ಸತಿ ಒಂದು ಸ್ಪ್ರೇ ಮಾಡ್ಕೊಂಡು ವೆಲ್ ಅಂಡ್ ಡಿಫೆಂಡ್ರು ಮತ್ತೆ ಕ್ಯೂರೆಲ್ಲ ಇದನ್ನ ಮೇಂಟೈನ್ ಮಾಡ್ಕೊಂಡು ವಾರಕ್ಕೆ ಒಂದ್ಸತಿ ಸ್ಪ್ರೇ ಮಾಡಿ ಸ್ಟಾರ್ಟಿಂಗ್ ಇಂದ ನಾಟಿ ಮಾಡಿದಾಗಿಂದ ನಾಟಿ ಮಾಡಿ 4 ದಿವಸಕ್ಕೆ ಸ್ಟಾರ್ಟ್ ಮಾಡಿದ್ ನಾವು. ಇದುವರೆಗೂ ಬೇರೆ ಸ್ಪ್ರೇ ಅನ್ನೋದೇ ಮಾಡಿಲ್ಲ ನಾವು. ಕೆಮಿಕಲ್ ಸ್ಪ್ರೇ ಅನ್ನೋದೇ ಕೊಟ್ಟಿಲ್ಲ, ಕೆಮಿಕಲ್ಸ್ ಅನ್ನೋದೇ ಇಲ್ಲ ಮಾಡಿಲ್ಲ. ಇದರಲ್ಲೇ ಕಂಟ್ರೋಲ್ ಆಗ್ತಾ ಇದೆ. ಇದನ್ನೇ ಬಳಸಬೇಕಂತೇಳಿ ರೈತರಿಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ಮಾರ್ಕೆಟ್ಗೆ ನಮ್ಮ ಲೋಕಲ್ ಟೊಮೊಟೊ ಕಾಯಿ ಬರ್ತಾ ಇದೆಯಾ ಅಥವಾ ಬೇರೆ ಕಡೆಯಿಂದ ನಮ್ಮ ಮಾರ್ಕೆಟ್ಗೆ ಕಾಯಿ ಬರ್ತಾ ಇದೆಯಣ್ಣ? ಇಲ್ಲ, ಲೋಕಲ್ ಟೊಮೊಟೊನೇ ಇಲ್ಲ. ಲೋಕಲ್ ಟೊಮೊಟೊ ಟೋಟಲ್ ಮಾರ್ಕೆಟ್ಗೆ ಒಂದು 10% ಇರ್ಬೋದು. ಎಲ್ಲ ಬೇರೆ ಕಡೆದೇ ಬರ್ತಾ ಇರೋದು. ಆಂಧ್ರ, ಚಳ್ಳಕೆರೆ ಈ ಭಾಗದ, ಅನಂತಪುರಿ ಏರಿಯಾದು, ಮಲ್ಕಲ್ಚರ್ ಇರೋದು, కలకడ ఏరియాదు ఈ భాగదే ಬರ್ತಾ ಇರೋದು. ఏమి ఇప్పుడు టమాటా కోలార్ మార్కెట్కి వస్తూ ఉంది. మా లోకల్ మాలో 10-15% ఉండొచ్చు, అంతా బయట మాలే వస్తూ ఉండేది అని చెప్పొచ్చు. ಈಗ ನಮ್ಮ ಕೋಲಾರದಲ್ಲಿ ಸ್ಯಾಂಪಲ್ ಆಗುವ ತೋಟಗಳು ಎಷ್ಟು % ಇದ್ದಾವೆ ಅಂದಾಜು ಫೆಬ್ರವರಿ ತಿಂಗಳಲ್ಲಿ ಅಣ್ಣ? ಏನು ಬರ್ಬೋದು? ಈಗ ಕೋಲಾರ ಭಾಗದಲ್ಲಿ ಇಲ್ಲ, ಟಮಾಟಾನೇ ಇಲ್ಲ ಅಂತ ಹೇಳ್ಬೋದು. ಒಂದು 10% ಟಮಾಟಾನೇ ಬರೋದಕ್ಕೆ ಸಾಧ್ಯತೆಗಳಿರೋದು. ಯಾರು ಆ ಸಂದರ್ಭದಲ್ಲಿ ಡಿಸೆಂಬರಲ್ಲಿ ನವಂಬರಲ್ಲಿ ಉಣ್ಲಿಲ್ಲ, ನಾಟಿ ಮಾಡಲಿಲ್ಲ, ಹಂಗಾಗಿ ತೀರಾ ಕಡಿಮೆ ಬರ್ತೈತೆ. కర్ణాటక భాగದಲ್ಲಿ కర్ణాటకలో కోలార్ భాగంలో ఎవరు డిసెంబర్ నవంబర్లో ఎవరు నాటీలు చేయలేదు. అట్లే టమాటా చాలా తక్కువ వస్తుంది కోలార్ది. ಅಣ್ಣ ಫೆಬ್ರವರಿ ತಿಂಗಳಲ್ಲಿ ಟೊಮೊಟೊ ನಾಟಿ ಮಾಡಬಹುದಾ? ಮಾಡಿದರೆ ಯಾವುದನ್ನು ಮಾಡಬೇಕು, ನಾಟಿನ ಅಥವಾ ಸೀಡ್ಸ್? ಯಾವುದನ್ನು ನಾಟಿ ಮಾಡಿದರೆ ಉತ್ತಮ ಅಣ್ಣ? ಇವಾಗ ಏನು ನೀನು ಫೆಬ್ರವರಿ ತಿಂಗಳಲ್ಲಿ ಯಾವ್ದು ನಾಟಿ ಮಾಡ್ಬೋದು. ಈಗ ಮಾಡೋದಕ್ಕೆ ಎಲ್ಲ ಅವಕಾಶಗಳು ಐತೆ. ಕಾರಣ ಏನಂದರೆ ಎಲ್ಲ ಕಡೆ ಮಾರ್ಕೆಟು ಡೌನ್ ಆಗಿರೋದ್ರಿಂದ ಬೆಲೆ ಬರೋಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಏನಾದರೂ ಆ ಕಡೆ ಬೆಲೆ ಕುಸಿತ ಇದೇ ಥರ ಹೋಗಿ ಲೋಕಲಲ್ಲಿ ಏನೋ ಟೈಟ್ ಆಗಿಬಿಟ್ರೆ ಮಾಲು ಆ ಕಡೆ ಎಲ್ಲ ಡ್ಯಾಮೇಜ್ ಆಗ್ಬಿಡ್ತೈತೆ. ಡ್ಯಾಮೇಜ್ ಆದಂಥ ಸಂದರ್ಭದಲ್ಲಿ ನಮ್ಮ ಮಾಲ್ಗೆ ಬೆಲೆ ಬರೋಂಥ ಸಾಧ್ಯತೆಗಳಿರ್ತೈತೆ 4ನೇ ತಿಂಗಳಲ್ಲಿ, ಅಂದರೆ ಏಪ್ರಿಲ್ 15 ಮೇಲೆ. ಅದರಿಂದ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫೆಬ್ರವರಿ 15ರಿಂದ ನಾಟಿ ಮಾಡ್ಬೋದು. ಯಾವ್ದು ಮಾಡ್ಬೋದು ಅನ್ನೋ ಕ್ವಶನ್ಗೆ ನೀವು ಸ್ವಲ್ಪ ಮಟ್ಟಿಗೆ ನಾಟಿ, ಅಂದರೆ ನಾಟಿಯಲ್ಲಿ ಸ್ವಲ್ಪ ಬಾವು ಮಾಡ್ಕೊಂಡ್ರೆ ಮಳೆ ಇರೋದಿಲ್ಲ, ಸ್ವಲ್ಪ ಕ್ವಾಲಿಟಿನೂ ಬರ್ತೈತಿ, ಅತಿ ಹೆಚ್ಚುವಾಗಿ ಟೊಮಾಟೊ ಬಿಟ್ಕೊಂಡ್ಬಿಡ್ತೈತಿ ಗಿಡದಲ್ಲಿ. ಮತ್ತು ಸಾಹು ಬೇರೆ ಬೇರೆ ವೆರೈಟಿಗಳು ಇನ್ನೂ ಒಂದು 4-5 ವೆರೈಟಿ ಇದೆ, ಅವೆಲ್ಲ ಸ್ವಲ್ಪ ನಾಟಿ ಮಾಡ್ಕೋಬೋದು. ಸೀಡು ಏನು ಅದ್ಯಾವುದು ಶ್ಯಾಮ್ 32 ಅಂತಿದೆ, ಅಂಬರೀಷ್ ಇದೆ. ಈ ಎರಡರಲ್ಲಿ ಯಾವುದಾನ ಒಂದು ನಾಟಿ ಮಾಡ್ಕೊಳೋದ್ರಿಂದ ಏನು ತೊಂದರೆ ಇಲ್ಲ.
ఫిబ్రవరి నెల 15 పైన నాటీలు చేయొచ్చు. ఎలా అంటే ఆంధ్ర భాగంలో యథేచ్ఛంగా నాటి చేస్తారనేది ఒక ఐడియా ఉంది. మీరు చేసుకోవచ్చు, ఏం తొందర లేదు. మీ పక్కంతా బాహు సాగు రెండు నాటుతారు అనిపిస్తూ ఉంది. ಯಾವ್ದು ನಾಟ್ತಾರೋ ರೈತರಿಗೆ ಬಾగా తెలిసి ఉంటుంది, ನಾಟ್ಕೋవచ్చు అని చెప్పొచ్చు. ಬೇರೆ ಬೇರೆ ರಾಜ್ಯಗಳಲ್ಲಿ ಟೊಮೊಟೊ ನಾಟಿ ಮಾಡುವುದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದೆಯಾ? ಎಲ್ಲ ಕಡೆ ಕೋಲ್ಡ್ ಥಂಡಿ ಸೀಸನ್ನಲ್ಲಿ ನಾಟಿ ಮಾಡ್ತಾರೆ. ಕಾರಣ ಏನಂದರೆ ಬಿಸಿ ಜಾಸ್ತಿ ಆದಾಗ ಬಟ್ ಆ ಬೆಳೆ ಆಗೋದಿಲ್ಲ ಅನ್ನೋದು ಅವ್ರಿಗೊಂದು ಅಂದಾಜು ಇರ್ತೈತೆ. ಆದ ಕಾರಣ ಸ್ವಲ್ಪ ಮಟ್ಟಿಗೆ ನಾಟಿ ಮಾಡ್ತಾರೆ ಎಲ್ಲ ಭಾಗದಲ್ಲಿ, ಟೋಟಲ್ ಎಂಟೈರ್ ಇಂಡಿಯಾದಲ್ಲಿ. ಅದು ಹೇಗೆ ಹೋಗಿ ನಮ್ಗೆ ಗೊತ್ತಾಗತ್ತೆ ಅಂದರೆ ಏಪ್ರಿಲ್ ಮೇಲೆ ಗೊತ್ತಾಗತ್ತೆ. ಅಲ್ಲಿವರೆಗೂ ತೀರಾ ಗೊತ್ತಾಗೋದಿಲ್ಲ. ಬಿಸಿಲು ಜಾಸ್ತಿ ಆಗಿ ಆ ಕಡೆ ಎಲ್ಲ ನಮ್ಗೆ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಬಿಸಿಲು ಜಾಸ್ತಿ ಆದರೆ ಅವ್ರಿಗೆ ಮೇಯಿಂದ ಶುರು ಆಗುತ್ತೆ ಬಿಸಿಲು ಜಾಸ್ತಿ ಆಗೋದು. ಹಂಗಾಗಿ ಅದೆಲ್ಲ ನಿಮ್ಗೆ ಇನ್ನೂ 15 ಮೇಲೆ, ಏಪ್ರಿಲ್ 15 ಮೇಲೆ ತಿಳಿಸ್ಕೊಡ್ತೀನಿ. ಆದಷ್ಟು ಈ ವಿಡಿಯೋ ಇನ್ನೊಬ್ಬ ರೈತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರು ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯಾವ ಕಡೆ ಟೊಮೊಟೊ ಹೆಚ್ಚಾಗಿ ನಾಟಿ ಮಾಡ್ತಾರಣ್ಣ ಫೆಬ್ರವರಿ ತಿಂಗಳಲ್ಲಿ? ಇಲ್ಲ, ನಮ್ಮ ಭಾಗ ಆಂಧ್ರ, ನಮ್ಗೆ ಗೊತ್ತಿರೋ ಪ್ರಕಾರ ಅವೆರಡರಲ್ಲಿ ಆಂಧ್ರ ತುಂಬ ಜಾಸ್ತಿ ಮಾಡ್ತಾರೆ. ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ కడిమే ಮಾಡ್ತಾರೆ ಅಂತ ಹೇಳ್ಬೋದು. ఆంధ్రాలో యథేచ్ఛంగా ఫిబ్రవరి 15 పైన నాటుతారు. కారణం ఏమంటే అక్కడ నుంచి ఎండకి దిగులు పడి మొలకలు అంటేలదు అని చెప్పి ముందుగానే నాటుకునే సాధ్యతలు అన్నీ కనపడుస్తూ ఉన్నాయి. ಅಣ್ಣ, ಮುಂದೆ ಬರೋ ಫೆಬ್ರವರಿ ತಿಂಗಳಲ್ಲಿ ಟೊಮೊಟೊ ಬೆಲೆ ಏನಾದರೂ ಏರಿಕೆ ಆಗಬಹುದಾ ಅಥವಾ ಇಲ್ಲೋ ಅಣ್ಣ? ಇಲ್ಲ, ಈಗಿನ ಮಟ್ಟದಲ್ಲಿ ಹೊರಗಡೆ ಥಂಡಿ ಇರೋದ್ರಿಂದ ಸ್ವಲ್ಪ ಮಾಲ್ ಶಾರ್ಟೇಜ್ ಆಗಿ ಒಂದು ಅವರೇಜ್ ರೇಟ್ ನಡೀತಾ ಇದೆ. ಅದೇ ಥರ ಮುಂದುವರಿಬೋದು. 150ರಿಂದ 200, 250, 300 రేంజ్గా నడీతా ఇర్ಬೋದು అంతానే అనిಸುತ್ತೆ. ఇప్పుడేం ఫిబ్రవరి నెల రేట్లు వచ్చి ఒక 150 300 రూపాయల రేంజ్ అమ్మవచ్చు. యథేచ్ఛంగా అమ్ముతుందని చెప్పేకయ్యదు. కారణం ఏమంటే అక్కడేమన్నా ఈ సలువు పడేది తగ్గుపడి ఎండేమన్నా పడిస్తే అక్కడ సరుకులు వచ్చేస్తాయి, తిరిగా పడేంత ఛాన్సెస్ ఉంది. ಅಣ್ಣ, ಫೆಬ್ರವರಿ ತಿಂಗಳಲ್ಲಿ ಟೊಮೊಟೊ ಬೆಳೆ ಅಂದಾಜು ಏನಿರಬಹುದಣ್ಣ? ಒಂದು 150ರಿಂದ 300 ರೂಪಾಯಿ ರೇಂಜ್ ಮಾರಾಟ ಮಾಡ್ಬೋದು. 150ರಿಂದ 300 ರೂಪಾಯల ರೇಂಜ್ ಅಮ್ಮవచ్చు ಅನಿಪಿಸ್ತಾ ఉంది. ಅಣ್ಣ, ತುಂಬ ಜನ ರೈತರಿಗೆ ಜನವರಿ ತಿಂಗಳಲ್ಲಿ ಸ್ಯಾಂಪಲ್ ಆಗಿತ್ತು, ಆದರೆ ಅವರಿಗೆ ಉತ್ತಮವಾದ ಬೆಲೆ ಸಿಗಲಿಲ್ಲ. ಫೆಬ್ರವರಿ ತಿಂಗಳಲ್ಲಿ ಸ್ಯಾಂಪಲ್ ಆಗುವ ರೈತರಿಗೆ ನೀವು ಏನು ಹೇಳೋಕ್ಕೆ ಬಯಸ್ತೀರಣ್ಣ? ಇದೇ ಥರ ಮುಂದುವರಿಬೋದು ಮಾರ್ಕೆಟು. ಜನವರಿಯಲ್ಲಿ ಯಾವಾಗಲೂ ಅಷ್ಟೇ ನಮ್ಗೆ ಅನಿಸಿರೋ ಪ್ರಕಾರ ಫಂಗಲ್ ಹಬ್ಬಕ್ಕೆ ಚೆನ್ನಾಗಿ ಮಾರಬೇಕಾಗಿತ್ತು. ಫಂಗಲ್ ಮಾರಲಿಲ್ಲ. ಅದಾದಮೇಲೆ ಒಂದು 15 ದಿವಸ ಆದಮೇಲೆ ತಿರುಗಿ ಚೇಂಜ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಈಗ ಸ್ವಲ್ಪ ಒಂದು 2 ದಿವಸದಿಂದ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡಿತ್ತು. ಮತ್ತೆ ಯಾಕೋ ಮೆಡ್ರಾಸಲ್ಲಿ ಸೇಲ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನು ಇನ್ನೂ ತಿಳ್ಕೊಂಡಿಲ್ಲ ನಾನು. ಮತ್ತು ಇದು ಫೆಬ್ರವರಿಯಲ್ಲಿ ಹಿಂಗೆ ಆಗತ್ತೆ ಅಂತ ನಾವು ನೇರವಾಗಿ ಹೇಳೋಕ್ಕಾಗೋದಿಲ್ಲ. ಏನು ಬೇಕಾದ್ರೂ ಆಗ್ಬೋದು ಅನ್ಸುತ್ತೆ. ಅಣ್ಣ, ಕೊನೆಯದಾಗಿ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಣ್ಣ? ರೈತರಿಗೆ ಏನು ಇವತ್ತಿನ ದಿವಸ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಬೆಲೆಗಳು ಸಿಗ್ದಿರ ರೈತರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಲೆ ಸಿಕ್ಕಲಿ, ಒಳ್ಳೆಯದಾಗಲಿ ಅಂತಲೇ ಹೇಳ್ತೀನಿ. ಅಣ್ಣ, ಇಷ್ಟೊಂದು ಮಾಹಿತಿ ನೀಡೋದಕ್ಕೆ ತುಂಬ ಧನ್ಯವಾದಗಳಣ್ಣ. ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು. ಎಲ್ಲ ಅನ್ಯ ರೈತ ಬಾಂಧವರಿಗೂ ನಮಸ್ಕಾರ. ಇದು ನಮ್ಮ KN ಮಂಡಿ ಮಾಲೀಕರಾದ ಪ್ರಕಾಶ್ ಅವರ ಮಾತುಗಳು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇಲ್ಲಿ ತನಕ ವಿಡಿಯೋ ನೋಡಿದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ, ಕಾಮೆಂಟ್ ಮೂಲಕ ತಿಳಿಸಿ ನಿಮಗೆ ಏನು ಅನಿಸೋ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್. ಇನ್ನೊಂದು ವಿಡಿಯೋ ಸಿಗೋಣ. ಎಲ್ಲ ರೈತರಿಗೂ ನಮಸ್ಕಾರ. ಜೈ ಜವಾನ್, ಜೈ ಕಿಸಾನ್.